ನನ್ನ ಹತ್ರ ದಾಖಲೆ ಇದೆ. ಇಲ್ಲಿ ಯಾರೇ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತದೆ ಈ ರೀತಿ. ಇದು ಬಂಗಾರಪೇಟೆಯ RTO ಆಫೀಸ್ ನೋಡಿ. ಇದು ಬರೀ ಬ್ರೋಕರ್ಗಳದ್ದೇ ದಂಧೆ. ಇಲ್ಲಿ ಹಗರಣ ಮಾಡುವಾಗ, ನೀವು ಇಲ್ಲಿ ಭ್ರಷ್ಟಾಚಾರ ಮಾಡುವಾಗ ನಿಮ್ಗೆ ಏನು ಅನ್ಸಲ್ಲ. ಇವರೇ ARTO ಅನ್ನುವಂಥವ್ರು. ಮತ್ತೆ ಒಳಗಿಂದ ಯಾಕೆ ಮಾತಾಡ್ತೀರಾ? ಹೇಳಿದಾರ ಒಳಗಿಂದ ಯಾಕೆ ಮಾತಾಡ್ತೀರಾ? ಮತ್ತೆ ಹೊರಗೆ ಬಂದವರು ಇವರು ಮಾಡುವಂತ ಭ್ರಷ್ಟಾಚಾರದ ಇಷ್ಟು ದಾಖಲೆಗಳು ನಮ್ಮ ಹತ್ರ ಇದೆ. ದಾರಿ ಬಿಟ್ಬಿಡಿ. ಘಟನೆ ನಡೆದ ಸ್ಥಳ KGF RTO ಕಚೇರಿ. ದಾಳಿ ಮಾಡಿದ್ದು RTO ಏಜೆಂಟರು. ದಾಳಿಯ ಕಾರಣ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ದು. ಇದು ನಮ್ಮ ರಾಜ್ಯಕ್ಕೆ ಬಂದಿರೋ ದುಸ್ಥಿತಿ. ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಭ್ರಷ್ಟರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾಧ್ಯಮದವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅದರಲ್ಲೂ ನೋವಿನ ಸಂಗತಿ ಏನ್ ಗೊತ್ತಾ? ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯ ಪತ್ರಕರ್ತನೆ ಭ್ರಷ್ಟರಿಗೆ ಸಾಥ್ ಕೊಟ್ಟು ನಮ್ಮನ್ನ ಬೆದರಿಸಲು ಮುಂದಾಗ್ತಾನೆ. ಹಲ್ಲೆ ನಡೆಸೋ ಧಮಕಿ ಬೇರೆ ಕೊಡ್ತಾನೆ. ಮದುವೆ ಮಾಡಕ ಬ್ರೋಕರ್ ಇಲ್ವಾ? ನಾವೇ ಹೇಳ್ದು ಯಾರು ನಿಮ್ಮನ್ನು ಹೊಡಿಲಿಲ್ಲ. ಯಾರೋ ದೂರ ಕೊಟ್ಟರೆ ಬಂದ್ಬಿಡೋದಲ್ಲ. ಇಲ್ಲಿನ ಪರಿಸ್ಥಿತಿ ಏನು? ಈ ಜನರ ಪರಿಸ್ಥಿತಿ ಏನು? ಆದರೆ ಭ್ರಷ್ಟರ ಎಂಜಲು ಕಾಸಿಗೆ ಬಾಯಿ ಬಿಡುವವರ ಧಮಕಿಗೆ ಹೆದರುವವರು ನಾವಲ್ಲ. ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡ ಭ್ರಷ್ಟರ ಬಣ್ಣ ಬಯಲು ಮಾಡೋ ಪಣತೊಟ್ಟೆ ಕಣಕ್ಕಿಳಿದಿತ್ತು. ಕೈಯಲ್ಲಿ ಪಕ್ಕ ದಾಖಲೆ ಹಿಡದೆ RTO ಕಚೇರಿಗೆ ನುಗ್ಗಿತ್ತು. ಕರ್ನಾಟಕದ ಗಡಿನಾಡಾಗಿರೋ KGF RTO ಭ್ರಷ್ಟರ ಪಾಲಿನ ಚಿನ್ನದ ಗಣಿ. ಆದರೆ ಇದು ಸಾರ್ವಜನಿಕರ ಪಾಲಿನ ನರಕ. ಇಲ್ಲಿ ಲಂಚ ಕೊಡದೆ ಒಂದು ಹಾಳೆಯೂ ಅಲ್ಲಾಡಲ್ಲ. ಇಲ್ಲಿನ ಉಸ್ತುವಾರಿ ARTO ಕೃಷ್ಣಮೂರ್ತಿ ಅವರ ಅಕ್ರಮಗಳ ಪಟ್ಟಿ ಬೆಳೆಯುತ್ತಲೇ ಇದೆ. ಅಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ. ಏಜೆಂಟ್ ಮೂಲಕ ಬಂದರೆ ನೀವು ಏನು ಕೇಳಲ್ಲ. ಅಲ್ಲಿ ದಯಾಳ ಬರ್ಕೊಳ್ತಾನೆ, ಕೋಡ್ ಹಾಕ್ತಾರೆ. ದಯಾಳ ಕೊಡ್ತಾನೆ, ಅವ್ನು ದಯಾಳ ಅಂತ ಕೊಟ್ಟಿರ್ತಾರೆ, ಅವನು ಕೊಟ್ಟಿರ್ತಾರೆ. ಅವ್ರ ಹತ್ರ ಹೋಗಿದ ತಕ್ಷಣ ಒಂದು ಕೋಡ್ ಹಾಕ್ತಾನೆ. ಅವ್ರು ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾರೆ. ಯಾವುದು ಟೆಸ್ಟಿಂಗ್ ಇಲ್ಲ, LLR ಟೆಸ್ಟಿಂಗ್ ಇಲ್ಲ, DL ಟೆಸ್ಟಿಂಗ್ ಇಲ್ಲ. ಡೈರೆಕ್ಟಾಗಿ ಅವರು ಮನೆಗೆ ಹೋಗ್ತಾರೆ. ಕಾರ್ಡನ್ನು ಇವರೇ ತೊಗೊಂಡೋಗಿ ಕೊಡ್ತಾರೆ. ಆ್ಯಕ್ಚುಲಾಗಿ ಕಾರ್ಡ್ ಬಂದು ನಿಮಗೆ ಪೋಸ್ಟಲ್ಲಿ ಬರಬೇಕು ಅನ್ನೋ ರೂಲ್ಸ್ ಇದೆ. ನಾವು ಅರ್ಜಿ ಕೊಟ್ಟವು ಕೂಡ ಅರ್ಜಿಯಲ್ಲಿ ಒಂದು ಕವರು, ಪೋಸ್ಟಲ್ ಕವರ್ನ ಅಟ್ಯಾಚ್ ಮಾಡಿ ಕೊಡಬೇಕು. ಆದರೆ ಇವತ್ತವರೆಗೂ ಪೋಸ್ಟಲ್ಲಿ ಕಳಿಸೋವಂಥ ವ್ಯವಸ್ಥೆ ಇವತ್ತವರೆಗೂ ಇಲ್ಲ. ಎಲ್ಲ ಒಂದು ದಯಾಳಿಗೆ ಕೊಟ್ಟಿರ್ತಾನೆ. ದುಡ್ಡು ಕೊಟ್ಟರೆ ಮತ್ತೆ ಈಗ ನಾವು ಡೈರೆಕ್ಟಾಗಿ ಹೋದರೂ ಕೂಡ ಅವನು ಪೆಂಡಿಂಗ್ ಇಟ್ಟಿರ್ತಾರೆ. ಅಕಸ್ಮಾತ್ ಏನಾದರೂ ಕಾರ್ಡ್ ಬಂದುಬಿಡ್ತಂದ್ರೆ ಕಾರ್ಡನ್ನು ಕೊಡಲ್ಲ, ಅವನೇ ಇಟ್ಕೊಂಡಿರ್ತಾನೆ ಬೀರೋಲ್ಲಿ. ನಾವು ದುಡ್ಡು ಕೊಟ್ಟರೆ ಮಾತ್ರನೇ ಕೊಡೋದು. ಇಲ್ಲಾಂದರೆ ಏನೊಂದು ಹೂ ಬೆಳೆ ನಮ್ಮನ್ನು ಕಳಿಸ್ತಾ ಇರ್ತಾನೆ, ವಾಪಸ್ ಕಳಿಸ್ತಾನೆ. ಮೊದಲೇ ಬರ ಕೊರೋನಾದ ಹೊಡೆತಕ್ಕೆ ಕಂಗಾಲಾದ ಗಡಿನಾಡ ಜನರು ಈ RTO ಕಚೇರಿಯ ಅಧಿಕಾರಿಗಳು ಮತ್ತು ಅಲ್ಲಿನ ಏಜೆಂಟರ ದೌರ್ಜನ್ಯದಿಂದ ಕಂಗಾಲಾಗಿ ಹೋಗಿದ್ದಾರೆ. DL ಮಾಡಿಸ್ಬೇಕಂದ್ರೂ ಹಣ ಕೊಡಬೇಕು, ಯಾವುದೇ FC ಮಾಡಿಸ್ಬೇಕಂತಂದ್ರೂ ಹಣ ಕೊಡಬೇಕು, ಯಾವುದೇ ಕೆಲಸ ಆಗಬೇಕಂದ್ರೂ ಹಣ. ಆದ ಕಾರಣ ಅದು ನೇರವಾಗಿ ಅಧಿಕಾರಿ ಇಲ್ಲ, ದಳ್ಳಾಳಿಗಳ ಮುಖಾಂತರ. ಅಲ್ಲಿರ್ತಕ್ಕಂಥ ದಳ್ಳಾಳಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ನಮಗೆ ಜನಸಾಮಾನ್ಯರು ಬಂದು ಹೇಳಿದಾಗ ನಾವು ನೇರವಾಗಿ ಖುದ್ದಾಗಿ ನಾವೇ ಹೋಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ವಿ. ಸ್ವಾಮಿ, ಈ ಥರ RTO ಬಗ್ಗೆ ತುಂಬ ಕೆಟ್ಟದಾಗಿ ಮೆಸೇಜ್ ಹೋಗ್ತಿದೆ, ಇದನ್ನು ನೀವು ತಿದ್ಕೋಬೇಕಾಗತ್ತೆ ಅಂತ ನಾವು 2-3 ಬಾರಿ ಅವ್ರಿಗೆ ತಿಳಿಸ್ಬಿಟ್ಟು ಬಂದ್ವಿ. ಆದರೂ ಕೂಡ ಮತ್ತೆ ತಪ್ಪನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ RTOದಲ್ಲಿ ನಿತ್ಯ ನಡೆಯುತ್ತಿರುವ ಕರ್ಮಕಾಂಡಗಳನ್ನು ಬಯಲಿಗಿಳಿಯಿರಿ, ಈ ಭ್ರಷ್ಟರಿಂದ ನಮಗೆ ಮುಕ್ತಿ ಕೊಡಿ ಅಂತ ಸಾರ್ವಜನಿಕರು ಕವರ್ ಸ್ಟೋರಿ ತಂಡಕ್ಕೆ ದೂರು ನೀಡಿದರು. ಇವರ ದೂರಿನ ಆಧಾರದ ಮೇಲೆ ನಮ್ಮ ತಂಡ KGF ಕಡೆ ಪ್ರಯಾಣ ಬೆಳೆಸಿತು. ಕೊರೋನಾ ಭೀತಿಯನ್ನು ಲೆಕ್ಕಿಸದೆ KGF RTO ಕಚೇರಿಯಲ್ಲಿ ನಿರಂತರ ರಹಸ್ಯ ಕಾರ್ಯಾಚರಣೆ ನಡೆಸಿತು.
ದಾಖಲೆಗಳನ್ನು ಸಂಗ್ರಹಿಸಿತ್ತು. ಆಗ ನಮ್ಮ ತಂಡಕ್ಕೆ ನಂಬಲ ಸಾಧ್ಯವಾದ ದಾಖಲೆಗಳು ಸಿಕ್ಕವು. ಇಲ್ಲಿನ ಉಸ್ತುವಾರಿ ARTO ಆಗಿ ಕಾರ್ಯನಿರ್ವಹಿಸುತ್ತಿರೋ ಎ ಕೃಷ್ಣಮೂರ್ತಿಯ ಅಕ್ರಮಗಳ ಪಟ್ಟಿಯೇ ನಮ್ಮ ಕೈ ಸೇರಿದವು. ಹಗರಣ ನಂಬರ್ 1, ವಾಹನವೇ ಇಲ್ಲದೆ FC. ಎಸ್, ಇದು KGF ಉಸ್ತುವಾರಿ ARTO ಕೃಷ್ಣಮೂರ್ತಿ ಕಮಾಲ್. ಸಾಮಾನ್ಯವಾಗಿ ಯಾವುದೇ ವಾಹನದ FC ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ರೆ ವಾಹನ ಅರ್ಹತಾ ಪ್ರಮಾಣ ಪತ್ರ ಪಡಿಬೇಕಂದ್ರೆ ವಾಹನದ ಇಂಚನ್ನ ಇನ್ಸ್ಪೆಕ್ಟರ್ ಚೆಕ್ ಮಾಡಿ ಅದು ವಾಹನ ಕಾಯ್ದೆ ನಿಯಮಗಳ ಪ್ರಕಾರ ಇದ್ರೆ ಮಾತ್ರ ಅದಕ್ಕೆ FC ಕೊಡಲಾಗುತ್ತೆ. ಆದ್ರೆ KGF RTO ಕಚೇರಿಯಲ್ಲಿ ಕಾಸು ಕೊಟ್ರೆ ಸಾಕು, ವಾಹನ ಇಲ್ಲದೆ FC ಕೊಡ್ತಾರೆ ARTO ಸಾಹೇಬ್ರು. ಕೃಷ್ಣಮೂರ್ತಿಯವರ FC ದಂಧೆಗೆ ಪಕ್ಕಾ ದಾಖಲೆ ನಮಗೆ ಸಿಕ್ಕಿದೆ. ಈ ವರ್ಷ ಅಂದ್ರೆ ಏಪ್ರಿಲ್ 30ಕ್ಕೆ KA 084539 ನಂಬರಿನ KGF ಕೃಷ್ಣಗಿರಿ ನಡುವೆ ಓಡಾಡೋ ಬಸ್ಸೊಂದಕ್ಕೆ ಎ ಕೃಷ್ಣಮೂರ್ತಿಯವರು FC ಕೊಡ್ತಾರೆ. ಆದ್ರೆ ತಮಾಷೆ ಗೊತ್ತಾ, ಆ ಬಸ್ FC ಕೊಡುವಾಗ KGF ಬಿಡಿ ಕರ್ನಾಟಕದಲ್ಲೇ ಇರಲ್ಲ, ಅದು ಕೃಷ್ಣಗಿರಿಯ ಮನೆಯೊಂದರ ಬಳಿ ನಿಂತಿರುತ್ತೆ. ಈ ಬಸ್ ಮಾಲೀಕರು ಕೂಡ ಮಾರ್ಚ್ 23ಕ್ಕೇನೆ RTO ಕಚೇರಿಗೆ ಒಂದು ಅರ್ಜಿ ಹಾಕ್ತಾರೆ. ಅದೇನಂದ್ರೆ ಲಾಕ್ಡೌನ್ನಿಂದ ನಮಗೆ ಟ್ಯಾಕ್ಸ್ ಕಟ್ಟಲು ಸಾಧ್ಯ ಆಗ್ತಿಲ್ಲ, ಹಾಗಾಗಿ ತಾನು ಬಸ್ಸನ್ನ ಓಡಿಸಲ್ಲ, ಕೃಷ್ಣಗಿರಿಯಲ್ಲಿ ನಿಲ್ಲಿಸಿರ್ತೀನಿ ಅಂತ ಆ ಅರ್ಜಿಯಲ್ಲಿ ಹೇಳ್ತಾರೆ. ಕೃಷ್ಣಮೂರ್ತಿಯವರು ಆ ಬಸ್ಸಿಗೆ FC ಮಾಡುವಾಗ ಅದು ಕೃಷ್ಣಗಿರಿಯಲ್ಲೇ ಇತ್ತು ಅನ್ನೋದಕ್ಕೆ ನಮ್ಮ ಬಳಿ ಇನ್ನೊಂದು ಸಾಕ್ಷಿ ಇದೆ. ಅದೇನಂದ್ರೆ KA 084539 ನಂಬರಿನ ಬಸ್ 21 ಮಾರ್ಚ್ 2020ಕ್ಕೆ ಕೊನೆಯದಾಗಿ ತಮಿಳುನಾಡು ಟೋಲ್ ದಾಟಿದೆ. ಆ ಬಳಿಕ ಅದು ವಾಪಸ್ ಕರ್ನಾಟಕಕ್ಕೆ ಬಂದಿದ್ದೆ ಮೇ 22ಕ್ಕೆ. ಇನ್ನೊಂದು ಅಚ್ಚರಿಯ ವಿಚಾರ ಗೊತ್ತಾ, ಈ ಗಾಡಿಗೆ FC ಕೊಡುವಾಗ ಅಂದ್ರೆ ಮಾರ್ಚ್ 30ರ ಮಧ್ಯಾಹ್ನ 11 ಗಂಟೆಗೆ ARTO ಕೃಷ್ಣಮೂರ್ತಿ ಕೋವಿಡ್ ಪಾಸಿಟಿವ್ ಇದ್ದ ಕಾರಣ ಕ್ವಾರಂಟೈನ್ ಆಗ್ತಾರೆ. ಇದಕ್ಕೆ ದಾಖಲೆ ಇಲ್ಲಿದೆ ನೋಡಿ. ಆದರೆ ಇದೇ ದಿನ ಸಂಜೆ 4 ಗಂಟೆಗೆ ಈ ಬಸ್ ಸೇರಿ ಒಟ್ಟು 40 ವಾಹನಗಳಿಗೆ FC ಕೊಡ್ತಾರೆ ARTO ಕೃಷ್ಣಮೂರ್ತಿ. ಇದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲದೆ ಕ್ವಾರಂಟೈನ್ನಲ್ಲಿದ್ದ ಮನುಷ್ಯ ಮರುದಿನ ಕಚೇರಿಗೆ ಬಂದು ಡ್ಯೂಟಿ ಮಾಡ್ತಾರೆ, ಅಟೆಂಡೆನ್ಸ್ಗೆ ಸಹಿ ಕೂಡ ಹಾಕ್ತಾರೆ. ಆ ಮೂಲಕ ಕಾನೂನಿನ ಉಲ್ಲಂಘನೆ ಮಾಡ್ತಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಒಂದಿಷ್ಟು ಪ್ರಶ್ನೆ ಮಾಡಿ ದೂರನ್ನ ಕೊಟ್ಟಾಗ ದಾಖಲೆಗಳನ್ನೆಲ್ಲ ತಿದ್ದುವಂತ ಕೆಲಸವನ್ನ ಕೃಷ್ಣಮೂರ್ತಿ ಆ್ಯಂಡ್ ಟೀಮ್ ಮಾಡಿದೆ. ಒಂದ್ಸಲಿ ಕ್ವಾರಂಟೈನ್ ಆದಮೇಲೆ ಅದು ಸಾಮಾನ್ಯರಿಗೂ ಒಂದೇ ಇರುತ್ತೆ, ಅಧಿಕಾರಿಗಳಿಗೂ ಒಂದೇ ಇರುತ್ತೆ. ಅಧಿಕಾರಿಗಳೇ ಇದನ್ನು ತಿಳಿಸ್ಬೇಕಾದಂಥವ್ರು. ಅಂಥ ಅಧಿಕಾರಿನೇ ಕ್ವಾರಂಟೈನ್ ಮಾಡಿ ಒಂದು ರೂಮಲ್ಲಿ ಹಾಕಿ ಒಂದು ನೋಟಿಸ್ ಎಲ್ಲ ಅಂಟಿಸಿ ನೀವು ಈಚೆಗೆ ಬರಬಾರ್ದು ಅಂತ ಹೇಳೋದ್ಮೇಲೆ 4 ಗಂಟೆಗೆ ಅವ್ರು ಈಚೆಗೆ ಬಂದುಬಿಡ್ತಾರೆ. ಈ ಕ್ವಾರಂಟೈನ್ ಇದ್ದಾಗಲೇ ಸುಮಾರು ಒಂದು 19 ಗಾಡಿಗಳು FC ಮಾಡ್ತಾರೆ. ಈ ಅಪ್ಲಿಕೇಶನ್ ಬ್ರೋಕರ್ ಮುಖಾಂತರ ಇದಕ್ಕೆ ತರಿಸ್ಕೊಳ್ತಾರೆ. ಇಲ್ಲಿ ಅವರು ಕ್ವಾರಂಟೈನ್ ಎಲ್ಲಾಗಿದ್ರು ಅಲ್ಲೇ ತರಿಸ್ಕೊಂಡು ಎಲ್ಲದಕ್ಕೂ ಅಲ್ಲೇ ಸಹಿ ಮಾಡ್ತಾರೆ. 4 ಗಂಟೆಗೆ ಅವ್ರು ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಯಾವುದೂ ವೆಹಿಕಲ್ಸು ಬಂದಿರಲ್ಲ. ಮತ್ತು ಬೆಳಗ್ಗೆಯಿಂದ ಅವತ್ತು ನೋಂದಣಿ ಮಾಡಿರ್ತಾರೆ. ಇವರು ಕ್ವಾರಂಟೈನ್ ಆದಮೇಲೆ ಇವರೇ ಬೇಕರಿ ಇನ್ಸ್ಪೆಕ್ಟ್ರು, ಇವರೇ RTO, ಇವರಿಲ್ಲದೆ ಯಾವುದೂ ಅಲ್ಲಿ ಮಾಡೋಂಗಿಲ್ಲ, ಚೆಕ್ ಮಾಡಿದೆ. ಆದರೆ ಬೆಳಗ್ಗೆ ಸುಮಾರು ಒಂದು 15 ಗಾಡಿಗಳಿಗೆ ಇದಾಗಿರುತ್ತೆ, ಮಧ್ಯಾಹ್ನ FC ಆಗಿರುತ್ತೆ. ಆಮೇಲೆ BS3 ಅನ್ನೋ ವೆಹಿಕಲ್ಲು ಅದು ಅವತ್ತೇ ರಿಜಿಸ್ಟರ್ ಆಗುತ್ತೆ. ನೋಂದಣಿಗಳು ಯಾವುದೋ ಮಾಡಲೇಬಾರ್ದು ಅಂಥ ದಿನದಲ್ಲಿ ಇವರು ವೆಹಿಕಲ್ಗಳನ್ನೆಲ್ಲ ನೋಂದಣಿ ಮಾಡಿಬಿಟ್ಟಿರ್ತಾರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ
ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.